ಎವ್ರಿವನ್, ವೆಲ್ಕಮ್ ಟು dccreations in ಕನ್ನಡ. ನಾನು ಚೈತ್ರ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಸಂಡೇ ವ್ಲಾಗ್. ಹೇಗಿತ್ತು ನನ್ನ ದಿನ ಅಂತ ನೋಡಿ. ಮಾರ್ನಿಂಗ್ ಫಸ್ಟ್ ವರ್ಕ್ ಅಂತಂದರೆ ಬೆಡ್ ಕವರ್ ಚೇಂಜ್ ಮಾಡೋದು. ಸೊ ಬೆಡ್ ಕವರ್ನ ನಾನು ಇವಾಗ ಚೇಂಜ್ ಮಾಡಿ ನೀಟಾಗಿ ಅದನ್ನು ಸೆಟಪ್ ಮಾಡ್ತಾ ಇದ್ದೀನಿ. ಓಕೆ, ತೆಗ್ದಾಕಿದ ಬೆಡ್ ಕವರ್ನ ವಾಷಿಂಗ್ ಮಿಷಿನ್ಗೆ ಹಾಕಿ ನೆಕ್ಸ್ಟ್ ಕೆಲಸ ಬಂದು ಕಡಲೆಕಾಯಿ ಸುಲ್ಕೊಂಡೆ. ಸಂಡೇ ಆಗಿರೋದ್ರಿಂದ ನಾನು ಜಾಬ್ಗೆ ಹೋಗ್ತಾ ಇದ್ದೀನಿ. ಸೊ ಅದನ್ನು ನಾನು ನಿಮಗೆ ಮಧ್ಯದಲ್ಲಿ ಅನೌನ್ಸ್ ಮಾಡ್ತೀನಿ ಯಾವ ಜಾಬು ಅಂತ. ಕಡಲೆಕಾಯಿ ಎಲ್ಲ ಸುಲ್ಕೊಂಡು ಎಲ್ಲ ಎತ್ತಿಟ್ಕೋಬೇಕಲ್ವ, ಹರಿಬರಿಲಿ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಕಡಲೆಕಾಯಿ ಸುಲ್ಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಐಟಮ್ನ ತೊಗೊಂಡಿದ್ದೀನಿ. ಬೇಗ ಬೇಗ ಮಾಡ್ಕೋತೀನಿ. ಅದನ್ನು ನಾನು ನಿಮಗೆ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ನಾನು ನೆಕ್ಸ್ಟ್ ರೆಸಿಪಿನ ಶೇರ್ ಮಾಡ್ತೀನಿ ಹೇಗೆ ಮಾಡಿದೆ ಅಂತ. ಬಟ್ ನನಗೆ ಚಟ್ನಿ ಪುಡಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಉಪ್ಪು ಕಾಲೆಲ್ಲ ಅಂದಾಜ್ ಮೇಲೆ ಹಾಕಿದೆ, ಬಟ್ ಚೆನ್ನಾಗಿದೆ. ಇದನ್ನ ತುಪ್ಪದಲ್ಲಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ಕೊಂಡ್ರೆ ಸೂಪರ್ ಆಗಿರುತ್ತೆ. ನಾನು ಇವಾಗ ಜಾಬ್ಗೆ ಹೋಗ್ತಿದ್ದೀನಲ್ಲ, ಹಾಗಾಗಿ ಅರ್ಜೆಂಟಿಗೆ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ದೋಸೆ ಏನಾದರೂ ಗೋಧಿ ದೋಸೆ ಹಾಕ್ಕೊಂಡು ಅದನ್ನು ಇಮಿಡಿಯೇಟ್ ಚಟ್ನಿ ಪುಡಿ ಹಾಕ್ಕೊಂಡು ಹೋದ್ರೆ ಅದಕ್ಕೆ ಚೆನ್ನಾಗಿರುತ್ತೆ ತುಪ್ಪದ ಜೊತೆ. ಅಥವಾ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಚಟ್ನಿ ಪುಡಿ ಹಾಕೊಂಡು ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಸಂಡೇ, ನಾಳೆ ನಾವು ಆಮೇಲೆ ಜಾಬ್ಗೆ ಹೋಗಬೇಕು. ಟೈಮ್ ಇರಲ್ಲ ಅಂತೇಳಿ ಇವಾಗಲೇ ಎಲ್ಲ ಪ್ರಿಪೇರ್ ಮಾಡಿ ಇಡ್ತಿದ್ದೀನಿ. ಓಕೆ, ನಾನು ಈ ಥರ ಬಟಾಣಿ ಕಾಳನ್ನೆಲ್ಲ ನೆನೆಸಿ ಫ್ರೀಝರಲ್ಲಿ ಇಟ್ಟಿರ್ತೀನಿ. ಸೊ ಬೇಗ ಪಟ್ಟ ಅಂತ ತಿಂಡಿ ಮಾಡ್ಬೋದು ಅಂತ. ಆಲ್ರೆಡಿ ಖಾಲಿಯಾಗಿದೆ. ಸೊ ಇದೆಲ್ಲ ನೆನೆಸಿರೋದು ಬೇಗ ಬೇಯುತ್ತೆ. ಯಾವಾಗಾದರೂ ಸಡನ್ನಾಗಿ ಹುಳಿ ಮಾಡಬೇಕು ಅಂದರೆ ಇದನ್ನು ಕೂಡ ಇವಾಗ ನೆನೆಸಿ ಫ್ರೀಝರಲ್ಲಿ ಬಾಕ್ಸಾಗಿ ಇಟ್ಬಿಡ್ತೀನಿ. ಸೊ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಓಕೆ, ಇದಕ್ಕೆ ನಾನು ಇದು ಬಟಾಣಿ ಕಾಳನ್ನು ಕೂಡ ಆ್ಯಡ್ ಮಾಡ್ತೀನಿ. ಇದಕ್ಕೆ ಆ್ಯಡ್ ಮಾಡ್ತೀನಿ. ಕಡಲೆಕಾಳು ಬಟಾಣಿ ಕಾಳನ್ನ ನೆನೆಸಿಡ್ತೀನಿ. ಓಕೆ ನೋಡಿ, ನೀರು ಹಾಕಿ ನೆನೆಸಿಡ್ತೀನಿ. ಸೊ ಇದು ಸಂಜೆ ಅಷ್ಟೊತ್ತಿಗೆ ನೀಟಾಗಿ ನೆಂದ್ಕೊಳ್ಳುತ್ತೆ. ಆಮೇಲೆ ಫ್ರೀಝರಲ್ಲಿ ಹಾಕಿ ಇಡುತ್ತೀನಿ. ಪ್ಲ್ಯಾನ್ ಇರಬೇಕಲ್ವಾ, ಫಸ್ಟ್ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಬೇಕು. ಸೊ ಪ್ಲ್ಯಾನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತೀನಿ. ಇನ್ನು ನಾನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಪ್ಲ್ಯಾನ್ ಮಾಡಿದೆ, ಯಾವ ವಿಡಿಯೋನು ನಾನು ಮಾಡೋದಕ್ಕಾಗ್ತಿಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ಎಲ್ಲ ಯೂಟ್ಯೂಬರ್ಸೂ ಒಂದು ಬುಕ್ ಮೇಂಟೈನ್ ಮಾಡ್ತಾರೆ ಅಂದ್ಕೊಳ್ತೀನಿ. ಎಲ್ಲ ಟಿಪ್ಸ್ಗಳು, ಐಡಿಯಾಸ್ಗಳು, ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಐಡಿಯಾಸ್ ಬರುತ್ತೆ, ಮಲಗಿರ್ಬೇಕಾದ್ರೆ ಐಡಿಯಾಸ್ ಬರುತ್ತೆ. ಆ ತಕ್ಷಣವೇ ಎಲ್ಲ ಬರ್ದಿಡೋದಕ್ಕೆ ಒಂದು ಬುಕ್ಸ್ ಮೇಂಟೈನ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ನಾನು ಡೀಟೇಲ್ ಆಗಿ ಬರ್ದಿರ್ತೀನಿ. ಒಂದಷ್ಟು ರೀಸನ್, ಇವಾಗ ಏನಾದರೂ ಒಂದು ನಾನು ಸ್ಕಿನ್ ಕೇರ್ ವಿಡಿಯೋ ಏನಾದರೂ ಮಾಡಿದ್ರೆ ಅದರದ್ದು ಎಫೆಕ್ಟ್ ಹೇಳ್ತೀನಿ ಆ್ಯಂಡ್ ಟಿಪ್ಸ್ ಹೇಳ್ತೀನಿ ಆ್ಯಂಡ್ ಹೇಗೆ ಮಾಡೋದು, ರೆಮಿಡಿ ಎಲ್ಲ ಒಂದಷ್ಟು ರೆಮಿಡಿ ಎಲ್ಲ ಬರ್ದಿಟ್ಟಿರ್ತೀನಿ. ಸೊ ಹಾಗಾಗಿ ನಾನು ಇವಾಗೂ ಕೂಡ
ಒಂದು ಕಾನ್ಸೆಪ್ಟ್ನ ಬರಿತಾ ಇದ್ದೀನಿ. ಸೊ ಯಾವ ಕಾನ್ಸೆಪ್ಟ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ. ಓಕೆ, ನಾನು ಡೈಲಿ ವ್ಲಾಗಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಬೇಗ ಬೇಗ ಬರ್ತೀನಿ, ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆನಾ? ತುಂಬಾ ಟೇಸ್ಟ್ ಆಗಿದೆ. ಇದನ್ನೆಲ್ಲ ಫಿನಿಶ್ ಮಾಡಿ ಆಮೇಲೆ ಓಕೆ ಓಕೆ ಇವಾಗ ಒಂದು ವಿಡಿಯೋನ ಶೂಟ್ ಮಾಡಬೇಕು. ಆಲ್ರೆಡಿ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? 1 o'clock ಆಗಿದೆ. ಕರೆಕ್ಟಾಗಿ ಎಕ್ಸಾಕ್ಟ್ 1 o'clock ಆಗಿದೆ. ನಾನು 2 o'clock ಅಷ್ಟೊತ್ತಿಗೆ ವಿಡಿಯೋ ಶೂಟ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ಇನ್ನೂ ಬಟ್ಟೆಗಳು ಬೇರೆ ಮಚ್ಚೋದೈತೆ, ಅಡುಗೆ ಮಾಡೋದಿದೆ. ಮಾರ್ನಿಂಗ್ ತಿಂದಿದ್ದಾಯಿತು. ಆ್ಯಂಡ್ ಒಂದು ಆಗಲೇ ನಿಮ್ಗೆ ಹೇಳಿದೆ ನಾನು ಜಾಬ್ಗೆ ಹೋಗ್ತಿದ್ದೀನಿ ಅಂತ. ಸೊ ಜಾಬ್ ಏನು ಅನ್ನೋದಾದರೆ, ನಾನು ಟೀಚರ್ ಪೋಸ್ಟ್ಗೆ ಹೋಗ್ತಾ ಇರೋದು ಜಾಬ್ಗೆ. ನಾನು ಓದಿದ ಸ್ಕೂಲಲ್ಲಿ ನಾನು ಜಾಬ್ ಮಾಡ್ತಾ ಇದ್ದೀನಿ. ನನಗೆ ಅದು ತುಂಬಾ ಹೆಮ್ಮೆ ಇದೆ. ನನಗೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಜಾಬ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ಜಾಬ್ಗೆ ಹೋಗ್ತಿದ್ದೀನಿ ಅಲ್ವಾ, ನಾನು 4 ಮ್ಯಾನೇಜ್ ಮಾಡ್ತಿದ್ದೀನಿ. ಏನೇನು 4 ಮ್ಯಾನೇಜ್ ಮಾಡ್ತಿದ್ದೀನಿ ಅಂತಂದರೆ, ಮನೆ ಮ್ಯಾನೇಜ್ ಮಾಡೋದು ಒಂದು, ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಈಗ ಸ್ಕೂಲ್ ಮ್ಯಾನೇಜ್ ಮಾಡ್ತೀನಿ. ಸೊ ನಾನು ಮಾರ್ನಿಂಗ್ 9:30 ಮನೆ ಬಿಡ್ತೀನಿ. 9:30 ಅಷ್ಟೊತ್ತಿಗೆ ಫುಲ್ ತಿಂಡಿ ಗಿಂಡಿ ಎಲ್ಲ ಮುಗಿಸಿ 9:30ಗೆ ಹೋಗ್ತೀನಿ. ಅಲ್ಲಿಂದ ಸ್ಕೂಲಿಂದ 5 o'clock ಬಿಡ್ತಾರೆ. ಸೊ 5 o'clock ನಾನು ಮತ್ತೆ ಡೈರೆಕ್ಟ್ ಟ್ಯೂಷನ್ಗೆ ಹೋಗ್ತೀನಿ. ಸೊ ಟ್ಯೂಷನ್ ಮಾಡಿ 7 o'clock ಮತ್ತೆ ನಾನು ಮನೆಗೆ ಬರ್ತೀನಿ. ನಾನು ಮಾರ್ನಿಂಗ್ 9:30ಗೆ ಬಿಟ್ಟರೆ ನೈಟ್ 7:15 7:30 ಆಗುತ್ತೆ ನಾನು ಮನೆಗೆ ಬರೋದಕ್ಕೆ. ಮನೆಗೆ ಬಂದು ಮತ್ತೆ ಅಡುಗೆ ಕೆಲಸ ಊಟ ಮುಗಿಸಿ ಎಲ್ಲ ಎತ್ತಿ ಇಟ್ಕೊಂಡು ನೈಟೇ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಮಾರ್ನಿಂಗ್ ತುಂಬಾ ಎತ್ತಾಗಿರುತ್ತೆ. ಆ್ಯಂಡ್ ಮತ್ತೆ ನಾನು ಯೂಟ್ಯೂಬ್ ಏನಾದರೂ ವಿಡಿಯೋ ಮಾಡಿದರೆ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ವಿಡಿಯೋ ಮಾಡಿಲ್ಲ ಅಂದರೆ ಕಾನ್ಸೆಪ್ಟ್ಸ್ ಏನಾದರೂ ಬರೀತೀನಿ. ಮತ್ತು ನಾಳೆಗೆ ಏನೇನು ತರಕಾರಿ ಬೇಕು, ತಿಂಡಿ ಕಟ್ ಮಾಡ್ಕೊಳ್ಳೋದು ಅದೆಲ್ಲ ನಾನು ನೈಟೇ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಟಿರ್ತೀನಿ. ಸೊ ಇಷ್ಟು ಮ್ಯಾನೇಜ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಹೆವಿ ಆಗಿದೆ ಅಂತ ಅನ್ಕೋತೀನಿ ವರ್ಕು. ಬಟ್ ಯಾವುದೇ ಕಾರಣಕ್ಕೂ ಯಾವುದೂ ಕ್ವಿಟ್ ಮಾಡಲ್ಲ. ಯಾವುದೇ ಕಾರಣಕ್ಕೂ ಏನು ಕ್ವಿಟ್ ಮಾಡಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ ಪ್ರತಿಯೊಂದು ವಿಡಿಯೋನ. ಆ್ಯಂಡ್ ನನ್ನ ಸ್ಕೂಲಲ್ಲಿ ಹೇಗಿರ್ತೀನಿ ಅನ್ನೋದು ಕೂಡ ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ನಾನು ಸ್ಕೂಲ್ದು ಕೂಡ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಆಕ್ಟಿವಿಟಿ ಏನಾದರೂ ಬೇಕಾದರೆ, ಮತ್ತು ಮಕ್ಕಳಿಗೆ ಹೇಗೆ ಇಂಪ್ರೂವ್ ಮಾಡಬೇಕು, ಕಾನ್ಸಂಟ್ರೇಷನ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಆ್ಯಂಡ್ ಹೇಗೆ ಅವ್ರನ್ನ ರೈಟಿಂಗ್ ಕಲಿಸೋದಕ್ಕೆ ಹೆಲ್ಪ್ ಮಾಡಬೇಕು, ಪ್ರತಿಯೊಂದು ವಿಡಿಯೋನ ನಾನು ಸ್ಕೂಲಲ್ಲಿ ಮಾಡ್ತೀನಿ ಆ್ಯಕ್ಟಿವಿಟೀಸ್ನ. ಸೊ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾನು ಪ್ರತಿಯೊಂದು ಏನೇನು ಆ್ಯಕ್ಟಿವಿಟಿ ಮಾಡಿಸ್ತೀನಿ ಅಂತ. ಸೊ ಆ್ಯಕ್ಟಿವಿಟಿ ಮೋಸ್ಟ್ಲಿ ನೀವು ಟೀಚರ್ಸ್ಗೂ ಯೂಸ್ ಆಗ್ಬೋದು. ಯಾರ್ಯಾರು ಸ್ಕೂಲ್ಗೆ ಹೋಗ್ತಿದ್ದೀರಾ, ಪ್ರೈಮರಿ ಲೋಯರ್ ಪ್ರೈಮರಿ ಯಾರ್ಯಾರು ತೊಗೋತಿದ್ದೀರಾ ಅವ್ರಿಗೆ ಯೂಸ್ ಆಗ್ಬೋದು. ಆ್ಯಂಡ್ ಪೇರೆಂಟ್ಸ್ಗೂ ಕೂಡ ಯೂಸ್ ಆಗ್ಬೋದು. ಆ್ಯಂಡ್ ತುಂಬ ಜನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊತಿರೋದಕ್ಕೆ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಲಾಟ್ಸ್ ಆಫ್ ಲವ್ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಜಸ್ಟ್ ವಿಡಿಯೋ ಆಯಿತು. ಏನು ಓಪನ್ ಮಾಡ್ತಿದ್ದೀನಿ ಅಂತ ಸೊ ತೋರಿಸ್ತೀನಿ ಏನು ಮಾಡ್ತಿದ್ದೀನಿ ಅಂತ. ಪಾನಿಪುರಿ ತಂದಿದ್ದಾರೆ. ತಂದು ಸುಮಾರು ಹೊತ್ತಾಯಿತು. ನಾನು ವಿಡಿಯೋ ಮಾಡ್ತೀನಲ್ಲ, ಸೊ ಕಾನ್ಸಂಟ್ರೇಷನ್ ಎಲ್ಲ ವಿಡಿಯೋ ಮೇಲೆ ಇರುತ್ತೆ, ತಿನ್ನೋದ್ರ ಮೇಲೆ ಇರೋದು. ಹಾಗಾಗಿ ಈಗ ಜಸ್ಟ್ ವಿಡಿಯೋ ಆಯಿತು. ನನ್ನ ಫೇವ್ರೇಟ್, ಯಾರಿಗೆ ಫೇವ್ರೇಟ್ ಅಲ್ಲ, ಹುಡುಗಿರಂದ್ಮೇಲೆ ಪಾನಿಪುರಿ ಫೇವ್ರೇಟ್ ಇರಲ್ವಾ? ಸಿಕ್ಕಾಪಟ್ಟೆ ಫೇವ್ರೇಟು. ಎಕ್ಸ್ಪೆಷಲಿ ನನಗಂತೂ ಹೆವಿ ಫೇವ್ರೇಟು. ಎಷ್ಟಾದರೂ ಖಾರ ಇರಬೇಕು ತಿಂದ್ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಫ್ರೆಂಡ್ ಜೊತೆ, ನನ್ನ ಫ್ರೆಂಡ್ಸಿಗೆಲ್ಲ ತುಂಬಾ ಇಷ್ಟ ಪಾನಿಪುರಿ. ಸೊ ಚಾಲೆಂಜ್ ಮಾಡಬೇಕು ಯಾರು ಜಾಸ್ತಿ ಪಾನಿಪುರಿ ತಿಂತಾರೆ ಅಂತ. ಓಕೆ,
ಮಾಡ್ತೀನಿ, ಯಾವುದಾದ್ರು ಗೇಮ್ ಆಡ್ತೀನಿ. ನನ್ನ ಫ್ರೆಂಡ್ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಫ್ರೆಂಡ್ಸ್ ಜೊತೆ ಒಂದೊಂದರ ಗೇಮ್ ಚಾಲೆಂಜ್ನ ಮಾಡ್ತೀನಿ. ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಗೇಮ್ ಫನ್ನಿಯಾಗಿರುತ್ತೆ. ಹಾಕಿದಾಗ ಸ್ವಲ್ಪ ಅನ್ನಿಸ್ತಾ, ಬಟ್ ಇವಾಗ ಕ್ವಾಂಟಿಟಿ ತೋರಿಸ್ತೀನಿ. ಎಲ್ಲ ತಗೊಬಂದು ಹಚ್ಚಿಡ್ಬೇಕು. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಮಾಡಲ್ಲ, ಮೇಕಪ್ನ ರಿವ್ಯೂ ಮಾಡ್ತೀನಿ. ಸೊ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಒಂದು ಅರ್ಧ ಆಗಿದೆ, ಸಾಕಾಗುತ್ತೆ. ಇವಾಗ ಮೇಕಪ್ ರಿಮೂವ್ ಮಾಡ್ತೀನಿ. ನಾರ್ಮಲ್ ಆಗಿ ರೋಸ್ ವಾಟರ್ನ ಓಕೆ ಫ್ರೆಂಡ್ಸ್, ನಾನು ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಆ ಪ್ರಾಡಕ್ಟ್ ಬಗ್ಗೆ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ನ ನಾನು 3 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡಿರ್ಬೋದು, ನಾನು ಡೈಲಿ ಯೂಸ್ ಮಾಡಬೇಕಾದ್ರೂ ಅಥವಾ ಮಾಮೂಲಿಯಾಗಿದ್ರೂ ನಾನು ಅದನ್ನು ಅಪ್ಲೈ ಮಾಡ್ತಾ ಇರ್ತೀನಿ. ಯಾವುದು ಪ್ರಾಡಕ್ಟ್ ಅನ್ನೋದಾದರೆ ಲಿಪ್ ಬಾಮ್. ಸೊ ಅದು ಚೇಂಜಿಂಗ್ ಲಿಪ್ಸ್ಟಿಕ್ ಅಂತ ಇರೋದು ಹೆಸರು. ಬಟ್ ಅದನ್ನು ನನಗೆ ಚೆನ್ನಾಗಿ ಮಾಯ್ಶ್ಚರೈಸ್ ಆಗುತ್ತೆ. ಹಾಗಾಗಿ ನಾನು ಅದನ್ನು ಲಿಪ್ ಬಾಮ್ ರೀತಿಲಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಲಾಂಗ್ ಲಾಸ್ಟಿಂಗ್ ಲಿಪ್ ಬಾಮ್ ಅಂತಾನೆ ಅನ್ಬೋದು. ಸ್ಟೀಲ್ ಅವ್ರ ಕಂಪ್ನಿದು ಚೇಂಜಿಂಗ್ ಲಿಪ್ಸ್ಟಿಕ್ಕು. ಡಿಸೈನ್ಗಿಂತ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ನನ್ನ ಲಿಪ್ಸ್ನ ಮಾಯ್ಶ್ಚರೈಸ್ ಮಾಡುತ್ತೆ. ಸೊ ಒಂದ್ಸತಿ ಬೇಕಾದ್ರೆ ಅಪ್ಲೈ ಮಾಡಿ ನೋಡ್ತೀನಿ, ತೋರಿಸ್ತೀನಿ ನೋಡಿ ಎಷ್ಟು. ಈಗ ನೋಡ್ತಿದ್ದೀರಾ, ನಾನು ಈಗ ತಾನೇ ಲಿಪ್ಸ್ಟಿಕ್ ರಿಮೂವ್ ಮಾಡಿದ್ದೀನಿ. ಸೊ ಲಿಪ್ಸ್ಟಿಕ್ ರಿಮೂವ್ ಮಾಡಿದ ತಕ್ಷಣ ನಾನು ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ. ಹಾಗಾಗಿ ಇದ್ರದ್ದು ನೆನಪಾಯಿತು. ಸುಮಾರು ದಿವಸದಿಂದ ನಾನು ರಿವ್ಯೂ ಮಾಡೋಣ ಅಂತ ಅನ್ಕೋತಾ ಇದ್ದೆ, ಬಟ್ ರಿವ್ಯೂನೇ ಮಾಡೋಕ್ಕಾಗ್ತಿಲ್ಲ, ಮರ್ತೋಗ್ತಿದೆ. ನಾನೀಗ ಅಪ್ಲೈ ಮಾಡ್ತಿದ್ದೀನಿ ನೋಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಮೀಶೋದಲ್ಲಿ ಸಿಗುತ್ತೆ. ಆಫರಲ್ಲಿ ನಡೀತಾ ಇರುತ್ತೆ ಮೀಶೋದಲ್ಲಿ. ನಾನು ಸುಮಾರು ಸತಿ ನೋಡಿದ್ದೀನಿ, ಆಫರ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಒಂದು ಪ್ರೈಸು 149 ಆಗುತ್ತೆ, ಬಟ್ ಅಲ್ಲಿ ವೆರೈಟಿ ಆಗಿರುತ್ತೆ. ನನಗೆ 2 ಪೀಸಸ್ ಸೇರಿಸಿ 125ಗೆ ಮೀಶೋ ಕಳಿಸ್ಕೊಟ್ಟಿದ್ರು. ಸೊ ತುಂಬಾ ಆಫರ್ ಇತ್ತು ಅವಾಗ. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಒಳ್ಳೆ ಕಂಟೆಂಟ್ ಜೊತೆ. ಕೀಪ್ ಸಪೋರ್ಟಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.